ಹಾಯ್ ಆಲ್, ನಾನಿವತ್ತು ಮತ್ತೊಂದು ಮಾವಿನಕಾಯಲ್ಲಿ ಕುಡಿಯೋಕ್ಕೆ ಮಧ್ಯಾಹ್ನದ ಹೊತ್ತು ಈಗ ಬೆಂಗಳೂರಲ್ಲಿರೋ ವೆದರ್ಗಂತೂ ಇದು ಸಖತ್ತಾಗಿರುತ್ತೆ. ಮಾವಿನಕಾಯಿ ಹುಳಿಯನ್ನು ಮಾಡ್ತಿದ್ದೀನಿ. ಹಾಗೆ ಮಾವಿನಕಾಯಿ ಈರುಳ್ಳಿ ಅಂತ ಕೂಡ ಹೇಳ್ತಾರೆ. ಇದನ್ನು ಬ್ರಾಹ್ಮಿಣ್ಸ್ ಮದುವೆಯಲ್ಲಿ ಇವಾಗ ಮಾವಿನಕಾಯಿ ಸೀಸನಲ್ಲಿ ಮಧ್ಯಾಹ್ನ ಪಕ್ಕ ಇರುತ್ತೆ. ಹಾಗೆ ನಮ್ಮ ಮಲ್ನಾಡು ಸೈಡು ಕೂಡ ಫಂಕ್ಷನ್ಸಲ್ಲಿ ಮಧ್ಯಾಹ್ನದ ಹೊತ್ತು ಇರುತ್ತೆ. ಈಗ ಇದನ್ನು ನಾನು ಒಂದು ಮಾವಿನಕಾಯನ್ನು ಕುಕ್ಕರಲ್ಲಿ ಕೂಗಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ವಿಷಲ್ ಸಾಕು. ಹಾಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಡ್ರೈ ರೋಸ್ಟನ್ನು ಮಾಡ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿನ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಏನು ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಒಂದು 4 ರಿಂದ 5 ಕಾಳು ಮೆಣಸು ಹಾಕಿ ಮೆಣಸಿನ್ಕಾಯಿ ಜೊತೆ ರುಬ್ಕೋತಾ ಇದ್ದೀನಿ. ಈಗ ಇದಕ್ಕೊಂಚೂರು ನೀರು ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಕಾಳು ಮೆಣಸಿಂದ ಹಸಿಮೆಣಸಿಂದೆಲ್ಲ ಸಿಗಬಾರ್ದು ಅನ್ನೋ ಕಾರಣಕ್ಕೆ, ಬರೀ ಪ್ಲೇನ್ ವಾಟರ್ ಇರಬೇಕು ಅನ್ನೋ ಕಾರಣಕ್ಕೆ. ಈಗ ಮಾವಿನಕಾಯಿ ಕೂಡ ಬೆಂದಿದೆ. ಈಗ ಇದನ್ನು ನೀಟಾಗಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಸಿಪ್ಪೆ ಹಾಕೋಬಾರ್ದು, ಬರೀ ಏನು ಒಳಗಡೆ ಇರುತ್ತಲ್ವ ಅದನ್ನು ಮಾತ್ರ ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ. ಈಗ ಇದಕ್ಕೊಂಚೂರು ನೀರನ್ನ ಆ್ಯಡ್ ಮಾಡ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ಅದರಲ್ಲಿ ಏನಾದ್ರು ನಾರು ಇದ್ದರೆ ಅದೆಲ್ಲ ಇರಬಾರ್ದು, ಅದಕ್ಕೋಸ್ಕರ. ಈಗ ಸೋದಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಏನು ನೀರಿತ್ತಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಆಯಿತು. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೋಬೇಕು, ಮೇನ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ನಾವೀಗ ಪಾನಿಪುರಿಗೆ ಪಾನಿ ಮಾಡ್ತಿಲ್ಲ ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹೇಳಬೇಕಂದ್ರೆ ತಣ್ಣಗಿರಬೇಕು, ಬಿಸಿ ಇರಬಾರ್ದು, ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ತಣ್ಣಗಿದ್ದು ಸ್ವಲ್ಪ ಖಾರವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಮಾವಿನಕಾಯಿ ರೆಸಿಪಿ ಆಗಿತ್ತು. ಥ್ಯಾಂಕ್ ಯು.